Dear students, in a set chapter, next concept is subset. What is mean by subset? Before going to subset, I want to repeat a set definition. Set is a well-defined collection of objects. And now, subset. Set definition says that a set A is a subset of a set B if every element of a set A is also an element of a set B is called a subset. Let's see one example. Let us consider set A and set B. A and B are the two finite sets. Take the element set A 1, 2, 3 and set B 1, 2, 3, 4, 5. A and B are the two finite sets. Here, according to the definition, set A is a subset of a B if every element of a set A is an element of a set B. Set A ನಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು set B ನಲ್ಲಿ ಇದ್ವು ಅಂತಂದ್ರೆ set A ಗೆ ನಾವು B ನ ಸಬ್ಸೆಟ್ ಅಂತ ಡಿಫೈನ್ ಮಾಡ್ತೀವಿ. 1, 2, 3 are elements of a set A. 1 is belongs to the set A, 2 is belongs to the set A, 3 is belongs to the set A. Same way, consider these three elements in the set B. 1 is belongs to the set B. 1 is also belongs to the set B. And 2 is also belongs to the set B. 3 is also belongs to the set B. 1, 2, 3 are elements of a set A and also 1, 2, 3 are elements of a set B. Set A ನಲ್ಲಿ ಇರುವ ಎಲಿಮೆಂಟ್ಸ್ ಗಳು set B ನಲ್ಲಿ ಇದ್ವು ಅಂತಂದ್ರೆ ಅವಾಗ ನಾವು A ಅನ್ನ ಸಬ್ಸೆಟ್ ಅಂತ ಡಿಫೈನ್ ಮಾಡ್ತೀವಿ. A is a subset. ಯಾವುದ್ರ ಸಬ್ಸೆಟ್ ಅದು? set B ನ ಸಬ್ಸೆಟ್ ಆಗಿರ್ತದ. ಸೊ ಇಲ್ಲಿ ನಾವು ಸಿಂಬಾಲಿಕಲಿ ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸಬ್ಸೆಟ್ ಯೂಸ್ ಮಾಡಲಿಕ್ಕೆ ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಅ ಸಿಂಬಲ್ ಆಫ್ ಅ ಸಬ್ಸೆಟ್. ಹಾಗಾದ್ರೆ ಈ ಮೇಲಿನ ಎಕ್ಸಾಂಪಲ್ ಅನ್ನ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂತಂದ್ರೆ A is a subset of a set B. It will be read as A is a subset of a set B. ಇದನ್ನು ನಾವು ಹೇಗೆ ಓದಬೇಕು ಅಂತಂದ್ರೆ A is a subset of a B. A is a subset of a B. ಸಬ್ಸೆಟ್ ಅಂದ್ರೆ ಕಾನ್ಸೆಪ್ಟ್ ಏನು ಕ್ಲಿಯರ್ ಆಯ್ತಾ? ಸೆಟ್ A ನಲ್ಲಿ ಇರುವ ಎಲಿಮೆಂಟ್ಸ್ ಗಳೆಲ್ಲಾನು ಸೆಟ್ B ನಲ್ಲಿ ಇದ್ವು ಅಂತಂದ್ರೆ ಆ ಸೆಟ್ A ಗೆ B ನ ಸಬ್ಸೆಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಉಪಗಣ ಅಂತ ಯೂಸ್ ಮಾಡ್ತೀವಿ. ಸೊ A ಅನ್ನ B ಯ ಉಪಗಣ ಅಂತ ಹೇಳ್ತೀವಿ. ಅದನ್ನ ಸಿಂಬಾಲಿಕಲಿ A is a subset of B ಅಂತ ಡಿನೋಟ್ ಮಾಡ್ತೀವಿ. ಸಪೋಸ್ ಸಬ್ಸೆಟ್ ಆಗಿರದ ಇದ್ದರೆ ಅದನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಸೇಮ್ ಎಕ್ಸಾಂಪಲ್ ಅನ್ನ ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ಸೆಟ್ A ಅನ್ನೋದು 1, 2, 3 ಅನ್ನ ಹೊಂದಿದೆ. 1, 2, 3 are the elements and set B is 5, 6, 7, 8, 9. A elements are 1, 2, 3 and set B elements are 5, 6, 7, 8, 9. So here 1, 2, 3 are the elements of A only, but they are not belongs to the set B. 1 is belongs to A, but 1 is not belongs to set B. 2 is a set of A, but 2 is not belongs to B.
3 is an element of a set A, but 3 is not belongs to the set B. ಹಾಗಾದ್ರೆ ಸೆಟ್ A ನಲ್ಲಿ ಇರುವ ಎಲಿಮೆಂಟ್ಸ್ ಗಳು ಸೆಟ್ B ನಲ್ಲಿ ಇಲ್ಲ ಅಂತಂದ್ರೆ A is a not a subset. A is a not a subset of a set B. Symbolically ಹೇಗೆ ಬರಿತೀವಿ ಅಂತಂದ್ರೆ A is not a subset of B. A is not a subset of B. This is a concept about a subset. And one more thing, let's see one example, A only. A ಅನ್ನೋದು ಒಂದು ಗಣ ಅದ, ಒಂದು ಸೆಟ್ ಅದ. ಇದಕ್ಕೆ ಮತ್ತೆ ಬೇರೆ ಯಾವುದಾದ್ರೂ ಸಬ್ಸೆಟ್ಗಳನ್ನು ನಾವು ಡಿಫೈನ್ ಮಾಡಬಹುದಾ? A ಅಂತಕ್ಕಂತಹ ಸೆಟ್ ತಗೊಂಡ್ವಿ, ಇನ್ನೊಂದು ಸೆಟ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ, ಅದನ್ನ 1 2 3 ಅಂತ ಡಿಫೈನ್ ಮಾಡೋಣ. ಸಬ್ಸೆಟ್ ಡೆಫಿನೇಷನ್ ಪ್ರಕಾರ ಏನ್ ಹೇಳ್ಬಹುದಾ? ಸೆಟ್ ಎ ನಲ್ಲಿರುವ ಎಲಿಮೆಂಟ್ಸ್ ಗಳು ಸೆಟ್ ಬಿ ನಲ್ಲಿ ಇದ್ವು ಅಂತಂದ್ರೆ ಅದಕ್ಕೆ ಅವಾಗ ಎ ಅನ್ನೋದು ಬಿ ಯ ಉಪಗಣವಾಗಿದೆ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಹಾಗಾದ್ರೆ ನಾವು ಅಬ್ಸರ್ವ್ ಇನ್ ದಿಸ್ ಎಕ್ಸಾಂಪಲ್ ಹಿಯರ್ ಎ ಅಂಡ್ ಬಿ ಆರ್ ದಿ ಟೂ ಫೈನೈಟ್ ಸೆಟ್ಸ್. 1 2 3 are belongs to set A, and same way 1 2 3 are also belongs to the set B. Therefore we can say that here A is a subset of B. A is a subset of B. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ 1 2 3 ಅನ್ನೋದು ಸೆಟ್ ಎ ನು ಕೂಡ ರಿಪ್ರೆಸೆಂಟ್ ಮಾಡೋದ್ರಿಂದ ಇದನ್ನ ನಾವು ಸೆಟ್ ಎ ಅಂತಾನು ಹೇಳ್ತೀವಿ. ಹಾಗಾದ್ರೆ ನಾ ಬಿ ಬರೆಯ ಬದಲಾಗಿ ಏನ್ ಬರೀತೀವಿ ಅಂತಂದ್ರೆ ಎ ಇಸ್ ಅ ಸಬ್ಸೆಟ್ ಆಫ್ ಎ, ಬಿಕಾಸ್ ಎ ಮತ್ತು ಬಿ ನಲ್ಲಿರುವ ಸಬ್ಸೆಟ್ಗಳು ಸೇಮ್ ಅದಾವ, ಎಲಿಮೆಂಟ್ಸ್ ಗಳು ಸೇಮ್ ಅದಾವ. ದೇರ್ಫೋರ್ ಎ ಇಸ್ ಅ ಸಬ್ಸೆಟ್ ಆಫ್ ಎ. ಎ ಇಸ್ ಅ ಸಬ್ಸೆಟ್ ಆಫ್ ಎ ಅನ್ನೋದನ್ನ ಹೇಗೆ ನಾವು ಡಿಫೈನ್ ಮಾಡಬಹುದು? ಅ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ಸೆಲ್ಫ್ ಓನ್ಲಿ. ಒಂದು ಗುಣವು ತನ್ನಷ್ಟಕ್ಕೆ ತಾನೇ ಉಪಗಣವನ್ನ ಹೊಂದಿರುತ್ತದೆ. ಸೊ ಈ ಒಂದು ಗಣ ಅನ್ನೋದಕ್ಕಿಂತ ಎವ್ರಿ ಸೆಟ್ ಅನ್ಕೊಳ್ಳೋಣ. ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್. ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ಸೆಲ್ಫ್ ಓನ್ಲಿ. ತನ್ನಷ್ಟಕ್ಕೆ ತಾನೇ ತನ್ನ ಒಂದು ಉಪಗಣವನ್ನ ಹೊಂದಿರ್ತದ. ಪ್ರತಿಯೊಂದು ಗಣವನ್ನು ಅಬ್ಸರ್ವ್ ಮಾಡ್ಕೋಬಹುದು ನಾವು. ಸೊ ಎಂಪ್ಟಿ ಸೆಟ್ is also subset of itself only. Finite set is also subset of itself only. You can take alphabetically word A E I O U. ಅದು ಕೂಡ ನಾವು ಎಕ್ಸಾಂಪಲ್ ತಗೊಂಡಿವಿ ತರ ತನ್ನಷ್ಟೊಂದು ಸಬ್ ಸೆಟ್ ಅನ್ನ ಹೊಂದಿರ್ತದೆ. ಎಂಪ್ಟಿ ಸೆಟ್ ಅನ್ನೋದು ಇಲ್ಲಿ ರಿಪೀಟ್ ಆಗಿದೆ. ಸೊ ನೋಟ್ ದಿಸ್ ಪಾಯಿಂಟ್ ಬಿಫೋರ್ ಗೋಯಿಂಗ್ ಟು ದಟ್ ಒನ್. Let us take one empty set and another one finite set A. In relation of the empty set and every set, there is a one relation. What is that one? Just I told that every set is a subset of itself. Then we can say that empty set is also subset of itself. Subset of itself. ಹಾಗಾದ್ರೆ ಸೆಟ್ ಎ ಅದ ಸೆಟ್ ಎಂಪ್ಟಿ ಸೆಟ್ ಅನ್ನ ನಾವು ತಗೊಂಡ್ರೆ ಓನ್ಲಿ ಎಂಪ್ಟಿ ಬ್ರಾಕೆಟ್ಸ್ ಅನ್ನ ಡಿಫೈನ್ ಮಾಡ್ತೇವೆ. ಸೆಟ್ ಎ ನಲ್ಲಿ ಇರೋದು ಸೆಟ್ ಎಂಪ್ಟಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಗಳು ಅದಾವೇನು ಇಲ್ವಲ್ಲ. 1 2 3 ಅನ್ನೋದು ಸೆಟ್ ಎ ನಲ್ಲಿ ಅದ, ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಗಳು ಇಲ್ಲ. ಹಾಗಾದ್ರೆ ರಿವರ್ಸ್ ಅನ್ನ ತಗೊಳ್ಳೋಣ. 5 and set A 1 2 3 ಇಲ್ಲಿ ಯಾವುದೇ ಗಣಾಂಶಗಳಿಲ್ಲ. ಎಲಿಮೆಂಟ್ಸ್ ಗಳಿಗೆ ನಾವು ಗಣಾಂಶಗಳು ಅಂತ ಕರಿತೀವಿ. ಇಲ್ಲಿ ಯಾವುದೇ ಗಣಾಂಶಗಳಿಲ್ಲ, ಇಲ್ಲಿ 1 2 3 ಅದಾವ. ಹಾಗಾದ್ರೆ empty set is a subset of every set. ಇಲ್ಲಿ ಯಾವುದೇ ಗಣ ಇಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ಗಣ ಇಲ್ಲದೆ ಇರತಕ್ಕಂತ ಒಂದು ಸೆಟ್ ಇದ್ದೇ ಇರ್ತದ. 0 + 2 is 2 only. ವ್ಯಾಲ್ಯೂ ಏನು ಚೇಂಜ್ ಆಗಂಗಿಲ್ಲ. ಆ ಟೈಪ್
ಈ ಸಬ್ಸೆಟ್ ಈ ಎಂಪ್ಟಿ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಇರದೇ ಇರುವುದು ಒಂದು ಪ್ರತಿಯೊಂದು ಗಣದ ಉಪಗಣವಾಗಿರ್ತದ. ಅದಕ್ಕೆ ನಾವು ಏನ್ ಹೇಳ್ತೇವೆ ಅಂತಂದ್ರೆ ಎಂಪ್ಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. A is one of the finite set here. In general, we can say that empty set is a subset of every set. Note this point. Empty set is a subset of every set. Symbolically, you can write pi is a subset of A. So pi means empty set. Empty set is a subset of every set. So note this point. Okay. Next concept. Let's see one more example. Set A is equal to A, E, I, O, U. And set B, I want to consider here set B is equal to A, B, C, D, E, F, H, I, K, O, U, V, Y, Z. Just one example. Set A and set B. Here two sets. Consider set A elements A, E, I, O, U. So A is elements of A and also A is a element of B and also A is a element of B. A is an element of B, A and also A is an element of B, then A is called subset of A, subset of B. Symbolically, how to write this one? Here, A is an element of A and A is an element of B implies. This symbol is implies that A is a subset of B. Sorry, A is a belongs to B. Then A is a subset of B. This is one example. Here I want to take the elements A, I, O, U for a set A and a set B because A, E, I, O, U are present in a set B. A, E, I, O, U. Therefore, I am taking only one element. A is an element of a set A implies that A is an element of a set B. It means A belongs to B. Symbolically, you can write A belongs to A implies that A belongs to B, then A is a subset of B. This symbol, it means implies. This symbol and nama implies anta use ಮಾಡ್ತೀವಿ. Set A ನಲ್ಲಿರುವ ಎಲಿಮೆಂಟ್ಸ್ ಗಳು ಸೆಟ್ B ನಲ್ಲಿ ಇದ್ದರೆ ಅವುಗಳನ್ನ A B ನ ಉಪಗಣ A ಆಗಿರುತ್ತದೆ ಅಂತ ಹೇಳ್ತೀವಿ. ಇನ್ನೊಂದು ಕಾನ್ಸೆಪ್ಟ್ ಅದ ಏನು ಅಂತಂದ್ರೆ ಸೆಟ್ A ಮತ್ತು B ಗಳನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಎರಡು ಸೆಟ್ ಗಳನ್ನ ತಗೊಳ್ಳೋಣ ಅಥವಾ ಬೇರೆ ಎಕ್ಸಾಂಪಲ್ ಅನ್ನು ಕೊಡಬಹುದು. ಸೆಟ್ X ಅನ್ನ ತಗೊಳ್ಳೋಣ. X ಅನ್ನೋದು 1 4 9 ಅದ. ಇನ್ನೊಂದು ಸೆಟ್ ಅನ್ನ ತಗೋತೀನಿ Y ಆಗಿರಲಿ. ದಟ್ ಸೆಟ್ ಈಸ್ ಆಲ್ಸೋ 1 4 9. 1 4 9. So here all the elements of a set A are also same elements of a set Y. Set X ನಲ್ಲಿ ಇರೋ ಎಲಿಮೆಂಟ್ ಗಳೆಲ್ಲವೂ set Y ನಲ್ಲಿ ಅದಾವ. ಹಾಗಾದ್ರೆ ನಾನಿಲ್ಲಿ X is a subset of Y ಅಂತ ಡಿಫೈನ್ ಮಾಡಬಹುದಾ?
ಸೇಮ್ ಕಾನ್ಸೆಪ್ಟ್ ಅನ್ನ ರಿವರ್ಸ್ ತಗೊಳ್ಳೋಣ. y ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳು x ನಲ್ಲಿ ಅದಾವ. ಹಾಗಾದ್ರೆ ನಾವಿಲ್ಲಿ y is a subset of x ಅಂತ ಡಿಫೈನ್ ಮಾಡಬಹುದಲ್ಲ? ಯಾಕಂದ್ರೆ ಎರಡೂ ಕೂಡ ಸೇಮ್ ಎಲಿಮೆಂಟ್ಸ್ ಗಳನ್ನ ಹೊಂದಾವ. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, x is a subset of y and y is also subset of x. ಹಾಗಾದ್ರೆ ಇಲ್ಲಿ ಒಂದು ರೂಲ್ ಅಪ್ಲೈ ಆಗುತ್ತಾ? ಏನು ಅಂತಂದ್ರೆ x ಮತ್ತು y ಗಳು x and y ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಗಳನ್ನ ಹೊಂದಿದ್ರೆ ಆ ಎರಡೂ ಸೆಟ್ ಗಳನ್ನ ಎಂತ ಸೆಟ್ ಅಂತ ಹೇಳ್ತೀವಿ? x and y are equal sets. Therefore ಇದನ್ನು ನಾನು ಸಿಂಬಾಲಿಕಲಿ ಹೇಗೆ ಬರೀಬಹುದು ಅಂತಂದ್ರೆ, if x is a subset of y and y is a subset of x, if and only if x is equal to y, x is equal to y. ಇಲ್ಲದು ವರ್ಡ್ ಸಿಂಬಲ್ ಬಂದದ ಏನು ಅಂತಂದ್ರೆ ಡಬಲ್ ಇಂಪ್ಲಿಕೇಶನ್. ಇದಕ್ಕೆ ನಾವು ಡಬಲ್ ಇಂಪ್ಲಿಕೇಶನ್ ಅಂತ ಯೂಸ್ ಮಾಡ್ತೀವಿ. ಅದನ್ನ ಇಫ್ ಅಂಡ್ ಓನ್ಲಿ ಇಫ್, ನೋಟ್ ದಿಸ್ ಪಾಯಿಂಟ್, ಇಫ್ ಅಂಡ್ ಓನ್ಲಿ ಇಫ್, ಈ ಸಿಂಬಲ್ಗೆ ಇಫ್ ಅಂಡ್ ಓನ್ಲಿ ಇಫ್ ಅಂತ ಯೂಸ್ ಮಾಡ್ತೀವಿ. ಇದನ್ನ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಓನ್ಲಿ ಐ ಡಬಲ್ ಎಫ್ ಅಂತ ಬರೀತೀವಿ. ಐ ಡಬಲ್ ಎಫ್ ಈಸ್ ಇಫ್ ಅಂಡ್ ಓನ್ಲಿ. ಯಾವಾಗ ಯೂಸ್ ಮಾಡ್ತೀವಿ? ಇಂತಹ ಕೇಸ್ಗಳಲ್ಲಿ ಮಾತ್ರ. x is a subset of y and y is a subset of x. If and only if x is equal to y. x ಮತ್ತು y ಎರಡೂ ಸೆಟ್ಗಳು ಸೇಮ್ ಇದ್ದಾಗ ಮಾತ್ರ ಅವೆರಡೂ ತನ್ನಷ್ಟಕ್ಕೆ ತಾನೇ ವೈಸ್ ವರ್ಸ ಸಬ್ಸೆಟ್ಗಳಾಗ್ತವ. If x is a subset of y and y is a subset of x, if and only if x is equal to y. So note this point. X is a subset of y, y is a subset of x, if and only x equal to y. Next concept is subset of real numbers. So already you know that many types of numbers: set of natural numbers n, set of whole numbers w, set of integers I or z you can use, and set of rational numbers, and last one is real numbers. So n means natural numbers 1, 2, 3 and so on, and whole numbers means including 0 all the natural numbers and so on. Integers means 0 including plus or minus, it means a positive and a negative numbers, plus or minus 1, plus or minus 2, plus or minus 3 and so on. This is a integers. Rational numbers, it means the numbers which can represent in the form of p by q. P by q. Here p and q are the two integers, and q is not equal to 0. Those numbers are called rational numbers, and including all these numbers are called real numbers. So let's compare one by one. N elements are 1, 2, 3, and these elements are also elements of set W. Therefore n is a subset of W. I want to write here one conclusion point. Just observe here. N is a subset of W. And W elements are 0, 1, 2, 3. These elements are also present in the set of R. Therefore, W is a subset of integers. W is a subset of integers. And Q, those numbers are represented in the form of P by Q. Therefore, Q is a subset of real numbers. And all these numbers are subset of real numbers.
And irrational numbers, you can take a q dash. Q dash is also subset of R. Therefore, all these numbers are a subset of R. This is a subset of real numbers. We can draw one diagram. This is a first one is what? Natural numbers. Second one is whole numbers. Third one is integers. And maybe the last number concept is a real numbers. In this real number, we have rational and irrational numbers.